Hello students, welcome back to my channel Happy Learning. ನಾವು ನಮ್ಮ ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸಸೈಸ್ ನಂಬರ್ 4.3 ಅಲ್ಲಿ ಸೆಕೆಂಡ್ ಕ್ವೆಶ್ಚನ್ ವರೆಗೂ ಸಾಲ್ವ್ ಮಾಡಿದ್ವಿ ಹೌದಲ್ವಾ. ಈಗ ಥರ್ಡ್ ಕ್ವೆಶ್ಚನ್ ಸ್ಟಾರ್ಟ್ ಮಾಡೋಣ. ಥರ್ಡ್ ಕ್ವೆಶ್ಚನ್, ಇಫ್ ದ ಪಾಯಿಂಟ್ 3,4 ಲೈಸ್ ಆನ್ ದ ಗ್ರಾಫ್ ಆಫ್ ಈಕ್ವೇಶನ್ 3y equal to ax plus 7 ಫೈಂಡ್ ದ ವ್ಯಾಲ್ಯೂ ಆಫ್ a. ಓಕೆ, ಈಕ್ವೇಶನ್ ಏನು ಕೊಟ್ಟಿದ್ದಾರೆ? 3y equal to ax plus 7. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂತ ಹೇಳಿದ್ದಾರೆ. ಎನ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು. ಓಕೆ, ಇಫ್ ದ ಪಾಯಿಂಟ್ 3,4 ಲೈಸ್ ಆನ್ ದ ಗ್ರಾಫ್ ಆಫ್ ಈ, ನೋಡಿ ಈ ಈಕ್ವೇಶನ್ ಏನಿದೆಯಲ್ಲ, ಈ ಈಕ್ವೇಶನ್ನಿನ ಗ್ರಾಫ್ನ ಕನ್ಸ್ಟ್ರಕ್ಟ್ ಮಾಡಿದಾಗ ಅದರಲ್ಲಿ ಒಂದು ಪಾಯಿಂಟ್ 3,4 ಆಗಿರುತ್ತೆ ಅಂದರೆ ಇಟ್ ಈಸ್ ಒನ್ ಆಫ್ ದ ಸೊಲ್ಯೂಷನ್ಸ್ ಅಂತ ಅರ್ಥ. ಓಕೆನಾ, ಇದು ಕೂಡ ಒಂದು ಸೊಲ್ಯೂಷನ್ ಈ ಈಕ್ವೇಶನ್ಗೆ. ಸೊ ಹಾಗಾಗಿ ನಮಗೆ ಎಕ್ಸ್ ವ್ಯಾಲ್ಯೂ ಏನಿದೆ 3, ಹಾಗೆ ವೈ ವ್ಯಾಲ್ಯೂ 4 ಇದೆ. ಸೊ ವೈ ಜಾಗದಲ್ಲಿ 4ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಕ್ಸ್ ಜಾಗದಲ್ಲಿ 3ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. 4 3s are 12 equal to 3a plus 7. ಸೊ 12 minus 7 equal to 3a, ಬಿಕಾಸ್ ಈ ಕಡೆ ಪ್ಲಸ್ 7 ಇರೋದು ಈಕ್ವಲ್ಸ್ ಇಂದ ಈ ಕಡೆ ಬಂದಾಗ ಮೈನಸ್ 7 ಆಗುತ್ತೆ. ಓಕೆ, 12 minus 7 ಅಂತ ಆಗುತ್ತೆ. 12 minus 7 ಅಂದರೆ ಎಷ್ಟು? ನಮಗೆ 5 ಮಿಗುತ್ತೆ, ಈಕ್ವಲ್ ಟು 3a. ಓಕೆ, ಈಗ ಎ ಈಕ್ವಲ್ ಟು 5 ಎ ಇಲ್ಲೇ ಇದೆ. ಓಕೆನಾ, ಇವೆರಡನ್ನು ಇಂಟರ್ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆನಾ, ಅಥವಾ ನಾನು 3a ಈಕ್ವಲ್ ಟು 5 ಅಂತ ಬರ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ಎಸ್. ಈಗ ಎ ಈಕ್ವಲ್ ಟು 5/3 ಅಂತ ಬರೀಬಹುದಾ? ಎಸ್. ಈಗ ನನಗೆ ಎ ವ್ಯಾಲ್ಯೂ ಏನು ಸಿಕ್ಕಿದೆ? 5/3. ಓಕೆ ಸ್ಟೂಡೆಂಟ್ಸ್, ಈಗ ಈ ಕ್ವೆಶನ್ ಅರ್ಥ ಆಗಿದೆ ಹೇಗೆ ಸಾಲ್ವ್ ಮಾಡೋದು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್ ನೋಡೋಣ. Okay students, fourth question, the taxi fare in a city is as follows. For the first kilometer the fare is ₹8 and for the subsequent distance it is ₹5 per kilometer. Taking the distance covered as x kilometer and total fare as ₹y, write a linear equation for this information and draw its graph. Okay, first ಏನೇನು ಡಾಟಾ ಕೊಟ್ಟಿದ್ದಾರೆ ನೋಡಿ. ಓಕೆ, ಇಲ್ಲಿ ಹಿಂಟ್ ಕೊಟ್ಟಿದ್ದಾರೆ ನೋಡಿ. ಟೇಕಿಂಗ್ ದ ಡಿಸ್ಟೆನ್ಸ್ ಕವರ್ಡ್ ಹ್ಯಾಸ್ ಎಕ್ಸ್ ಕಿಲೋಮೀಟರ್ ಅಂಡ್ ಟೋಟಲ್ ಫೇರ್ ಹ್ಯಾಸ್ ವೈ. ಓಕೆ, ನಾವು ಇದಕ್ಕೆ ಈಕ್ವೇಶನ್ ನ ಬರಿಬೇಕು. ಫಸ್ಟ್ ನೋಡಿ, ಫಾರ್ ದ ಫಸ್ಟ್ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇದೆ ಅಲ್ವಾ, ಅದನ್ನ ನೋಡಿ. ಈ ಪಾಯಿಂಟ್ ನಾವು ಎ ಅನ್ನೋ ಪಾಯಿಂಟ್ ಇಂದ ಶುರು ಮಾಡಿ ಬಿ ಅನ್ನೋ ಪಾಯಿಂಟ್ ವರೆಗೂ ಟ್ರಾವೆಲ್ ಮಾಡಿದೀವಿ ಅಂತ ಇಟ್ಕೊಳ್ಳಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ ನೋಡಿ. ಟೇಕಿಂಗ್ ದ ಡಿಸ್ಟೆನ್ಸ್ ಕವರ್ಡ್ ಹ್ಯಾಸ್ ಎಕ್ಸ್ ಕಿಲೋಮೀಟರ್, ಟೋಟಲ್ ಡಿಸ್ಟೆನ್ಸ್ ಎಕ್ಸ್ ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. ಎ ಇಂದ ಬಿ ವರೆಗೂ ನಾವು ಟ್ರಾವೆಲ್ ಮಾಡಿದ್ವಿ. ಓಕೆ, ಎ ಇಂದ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಿಂದ ನಿಮ್ಮ ಸ್ಕೂಲ್ ವರೆಗೂ ಅಂತ ಅನ್ಕೊಳ್ಳಿ. ಓಕೆ, ಎ ಅನ್ನೋ ಪಾಯಿಂಟ್ ಇಂದ ಬಿ ಅನ್ನೋ ಪಾಯಿಂಟ್ ವರೆಗೂ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತಿದೀವಿ ಡಿಸ್ಟೆನ್ಸ್ ಕವರ್ಡ್. ಓಕೆ, ಫಾರ್ ದ ಫಸ್ಟ್ ಕಿಲೋಮೀಟರ್, ಇಲ್ಲಿ ಫಸ್ಟ್ ಕಿಲೋಮೀಟರ್ ಅಂತ ಅನ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಇರುವಂತಹ ಡಿಸ್ಟೆನ್ಸು 1 ಕಿಲೋಮೀಟರ್. ಓಕೆ, ಎಷ್ಟಾಯ್ತು? 1 ಕಿಲೋಮೀಟರ್. ಹಾಗಾದ್ರೆ ಮಿಕ್ಕಿದ್ದೆಷ್ಟು ಕಿಲೋಮೀಟರ್? ಎಕ್ಸ್ ಅಲ್ಲಿ 1 ಕಿಲೋಮೀಟರ್ ಹೋದ್ರೆ ಎಕ್ಸ್ ಮೈನಸ್ 1 ಕಿಲೋಮೀಟರ್. ಮಿಕ್ಕಿರುವಂತಹ ಈ ಡಿಸ್ಟೆನ್ಸು ಎಕ್ಸ್ ಮೈನಸ್ 1 ಕಿಲೋಮೀಟರ್ಸ್. ಅರ್ಥ ಆಗ್ತಿದ್ಯಾ? ಟೋಟಲ್ ಡಿಸ್ಟೆನ್ಸ್ ಎಕ್ಸ್ ಕಿಲೋಮೀಟರ್. ಓಕೆ, ಟೋಟಲ್ ಡಿಸ್ಟೆನ್ಸ್ ಎಕ್ಸ್ ಕಿಲೋಮೀಟರ್. ಅದರಲ್ಲಿ 1 ಕಿಲೋಮೀಟರ್ಗೆ ಮಾರ್ಕ್ ಮಾಡಿಕೊಂಡು ನಾನು 1 ಕಿಲೋಮೀಟರ್ ಇಂದ ಮುಂದೆ ಈ ಬಿ ಅನ್ನೋ ಪಾಯಿಂಟ್ ವರೆಗೂ ಇರೋ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ? ಎಕ್ಸ್ ಅಲ್ಲಿ ಟೋಟಲ್ ಡಿಸ್ಟೆನ್ಸ್ ಅಲ್ಲಿ 1 ಕಿಲೋಮೀಟರ್ನ ಕಳೀತಿದ್ದೀನಿ. ಆಗ ಎಕ್ಸ್ ಮೈನಸ್ 1 ಕಿಲೋಮೀಟರ್ ಸಿಕ್ಕಿದೆ ನನಗೆ. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ 1 ಕಿಲೋಮೀಟರ್ ಇದೆಯಲ್ಲ, ಅದಕ್ಕೆ ಫೇರ್ ಎಷ್ಟು ಅಂತ ಹೇಳಿದ್ದಾರೆ? ಫಾರ್ ದ ಫಸ್ಟ್ ಕಿಲೋಮೀಟರ್ ದ ಫೇರ್ ಇಸ್ ₹8. ಓಕೆ, 8 ರೂಪೀಸ್. ಎಷ್ಟು ಫಸ್ಟ್ ಕಿಲೋಮೀಟರಿಗೆ? 8 ರೂಪೀಸ್. ಇನ್ನು ಮಿಕ್ಕಿರೋ ಎಲ್ಲ ಕಿಲೋಮೀಟರಿಗೂ ಪ್ರತಿ ಕಿಲೋಮೀಟರಿಗೆ ₹5 ಅಂತ ಹೇಳಿದ್ದಾರೆ. ಓಕೆ, 5 ಪರ್ ಕಿಲೋಮೀಟರ್. ಕಿಲೋಮೀಟರಿಗೆ ಪ್ರತಿ ಕಿಲೋಮೀಟರಿಗೆ ₹5 ಅಂದ್ರೆ ಎಷ್ಟು ಟೈಮ್ಸ್ ಹಾಕಬೇಕು? ಎಕ್ಸ್ ಮೈನಸ್ 1 ಇಂಟು 5. ಅರ್ಥ ಆಗ್ತಿದ್ಯಾ? ಎಷ್ಟು? ಎಕ್ಸ್ ಮೈನಸ್, ಈಗ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗಿರುವಂಥದ್ದು ಒಂದು 15 ಕಿಲೋಮೀಟರ್ ಅಂತ ಅನ್ಕೊಳ್ಳಿ. ಓಕೆನಾ, 15 ಕಿಲೋಮೀಟರ್. ಪ್ರತಿ ಕಿಲೋಮೀಟರಿಗೆ ₹5 ಆದ್ರೆ 15 ಕಿಲೋಮೀಟರಿಗೆ ಎಷ್ಟಾಗುತ್ತೆ ಅಂದ್ರೆ ನೀವೇನ್ ಮಾಡ್ತೀರಾ? 15 ಇಂಟು 5 ಮಾಡ್ತೀರಾ ಅಲ್ವಾ? ಅದೇ ರೀತಿ ಇಲ್ಲಿ ಎಕ್ಸ್ ಮೈನಸ್ 1 ಇಂಟು 5 ಮಾಡ್ಕೊಂಡಿದೀನಿ. ಈಗ ಈ ಕ್ವೆಶನ್ ಬರೆಯೋಣ.
ಟೋಟಲ್ ಫೈರ್ ಹ್ಯಾಸ್ ವೈ, ಟೋಟಲ್ ಫೈರ್ನ ವೈ ಅಂತ ಕನ್ಸಿಡರ್ ಮಾಡಿದ್ದಾರೆ. ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ನಮಗೀಗ ನೋಡಿ, ವೈ ಈಕ್ವಲ್ ಟು ಟೋಟಲ್ ಅಮೌಂಟ್ ಈಕ್ವಲ್ ಟು ಫಸ್ಟ್ ಕಿಲೋಮೀಟರಿಗೆ 8 rupees ಪ್ಲಸ್ ಮಿಕ್ಕಿರೋ ಕಿಲೋಮೀಟರಿಗೆ x-1 ಇಂಟು 5. ಓಕೆನಾ, ದಿಸ್ ಇಸ್ ಅವರ್ ಈಕ್ವೇಶನ್. ಈ ಈಕ್ವೇಶನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. y ಈಕ್ವಲ್ ಟು 8 ಪ್ಲಸ್ x ಇಂಟು 5, 5x ಮೈನಸ್ 5. y ಈಕ್ವಲ್ ಟು 5x ಪ್ಲಸ್ 3. ಓಕೆ, ದಿಸ್ ಈಸ್ ಆರ್ ರಿಕ್ವೈರ್ಡ್ ಈಕ್ವೇಶನ್. ಇದು ನಮ್ಮ ಈಕ್ವೇಶನ್. ಓಕೆ, ಈಗ ಏನ್ ಮಾಡಿದ್ದಾರೆ, ಅಂಡ್ ಡ್ರಾ ಇಟ್ಸ್ ಗ್ರಾಫ್ ಅಂತ ಕೇಳಿದ್ದಾರೆ. ಇದರ ಗ್ರಾಫ್ ನ ಬರೀರಿ ಅಂತ ಕೇಳಿದ್ದಾರೆ. ಗ್ರಾಫ್ ಬರಿಬೇಕು ಅಂದ್ರೆ ನಮ್ಗೆ ಏನ್ ಬೇಕು, ಪಾಯಿಂಟ್ಸ್ ಬೇಕು, ಹೌದಲ್ವಾ, ಸಮ್ ಸೊಲ್ಯೂಷನ್ಸ್ ಬೇಕು. ಹಾಗಾಗಿ ನಾವು ಫಸ್ಟ್ ವೈಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ವೈಗೆ 0 ಹಾಕ್ತೀನಿ ನೋಡಿ. 0 ಈಕ್ವಲ್ ಟು 5x ಪ್ಲಸ್ 3. ಸೊ 5x ಈಕ್ವಲ್ ಟು ಮೈನಸ್ 3, x ಈಕ್ವಲ್ ಟು ಮೈನಸ್ 3/5. ಓಕೆ, ನೆಕ್ಸ್ಟು y ವ್ಯಾಲ್ಯೂ 5 ಹಾಕ್ತೀನಿ. ಓಕೆ, 5 ಹಾಕಿದ್ರೆ ನೋಡಿ 5 ಈಕ್ವಲ್ ಟು 5x ಪ್ಲಸ್ 3, 5 ಮೈನಸ್ 3 ಈಕ್ವಲ್ ಟು 5x, 5 ಮೈನಸ್ 3 ಅಂದರೆ 2 ಈಕ್ವಲ್ ಟು 5x, 2/5 ಈಕ್ವಲ್ ಟು x. ಓಕೆ, ಒಂದು ಸೊಲ್ಯೂಷನ್ ನಮಗೆ 0, ಮೈನಸ್ 3/5 ಸಿಕ್ಕಿದೆ. ಇನ್ನೊಂದು ಸೊಲ್ಯೂಷನ್ನು y ವ್ಯಾಲ್ಯೂ ಇದಾಗಿರೋದ್ರಿಂದ ಮೈನಸ್ 3/5, 0 ಹಾಗೆ 2/5, 5 ಸಿಕ್ಕಿದೆ. ಓಕೆ, ಸೊ ನೆಕ್ಸ್ಟ್ ಇನ್ನೂ ಒಂದು ವ್ಯಾಲ್ಯೂ, ಓಕೆ, ನೆಕ್ಸ್ಟ್ ವ್ಯಾಲ್ಯೂ yಗೆ y ಈಕ್ವಲ್ ಟು ಸಮ್ 8ನ ಸಬ್ಸ್ಟಿಟ್ಯೂಟ್ ಮಾಡಿ. ಏನು ಬರುತ್ತೆ, 8 ಈಕ್ವಲ್ ಟು 5x ಪ್ಲಸ್ 3. ಸೊ 5x ಈಕ್ವಲ್ ಟು 8 ಮೈನಸ್ 3, x ಈಕ್ವಲ್ ಟು 8 ಮೈನಸ್ 3 ಅಂದರೆ 5, 5/5 ಅಂದರೆ 1. ಸೊ ಇನ್ನೊಂದು ಸೊಲ್ಯೂಷನ್ ನನಗೆ 1, 8 ಅಂತ ಸಿಕ್ಕಿದೆ. ಅಗೇನ್ y ವ್ಯಾಲ್ಯೂ 3ನ ಸಬ್ಸ್ಟಿಟ್ಯೂಟ್ ಮಾಡಿ. 3 ಈಕ್ವಲ್ ಟು 5x ಪ್ಲಸ್ 3. ಸೊ 5x ಈಕ್ವಲ್ ಟು 3 ಮೈನಸ್ 3 ಅಂತ ಆಗುತ್ತೆ, 0. This implies x equal to 0. Okay, x equal to 0, 3. This is another one solution. ಇನ್ನೊಂದು ಸೊಲ್ಯೂಷನ್ ನೋಡಿ, y equal to some 13 ತಗೊಳ್ಳಿ. ಆಗೇನಾಗುತ್ತೆ, 13 equal to 5x plus 3. ಸೊ 13 minus 3 ಅಂದರೆ 10 equal to 5x, x equal to 2 ಆಗುತ್ತೆ. ಬಿಕಾಸ್ 10/5 ಅಂತ ಹೇಳಿದ್ರೆ 2. ಸೊ x ವ್ಯಾಲ್ಯೂ 2 ಆದಾಗ y ವ್ಯಾಲ್ಯೂ 13 ಸಿಕ್ಕಿದೆ. ಓಕೆ, ನನಗೆ ಈ ರೀತಿ ಪಾಯಿಂಟ್ಸ್, ಈ 2/5 ಈ ಥರ ರ್ಯಾಷನಲ್ ನಂಬರ್ ಸಿಗೋಕ್ಕಿಂತ ನನಗೆ ಈ ರೀತಿಯಾಗಿ ಏನು ಹೋಲ್ ನಂಬರ್ ಸಿಕ್ಕಿದ್ರೆ ಆರಾಮಾಗಿ ನನ್ನ ಪಾಯಿಂಟ್ಸ್ನ ಮಾರ್ಕ್ ಮಾಡ್ಬೋದು. ಓಕೆ, ಸೊ ಈಗ ನೋಡಿ ಗ್ರಾಫ್ ಹಾಕೋತೀನಿ. ಈಗ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ನೆಗೆಟಿವ್ ವೈ ಆಕ್ಸಿಸ್, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್. 0, 1, 2, 3, 4, 5, 6, 7, 8 ಈ ರೀತಿ ಇದೆ. ಓಕೆ, ಹಾಗೆ ಇಲ್ಲಿ ನೋಡಿ 1, 2, 3, 4, 5, 6, 7, 8, 9, 10 ಈ ರೀತಿ ಇದೆ. ಇಲ್ಲಿ -1, -2, -3, -4, here -1, -2, -3, -4, -5 ಈ ರೀತಿ ಇದೆ. ಓಕೆ, ನಮಗೆ ಏನೇ 3 ಪಾಯಿಂಟ್ಸ್ ಸಿಕ್ಕಿದ್ರೂ ಸಾಕು. ಸೊ ಇಲ್ಲಿ ನೋಡಿ ಈ 3 ಪಾಯಿಂಟ್ಸಿಗೆ ಹಾಕೋಣ. ಎಕ್ಸ್ 1 ಆಗಿದ್ದಾಗ ಎಕ್ಸ್ ಆಕ್ಸಿಸ್ನಲ್ಲಿ 1 ಇದ್ರೆ ವೈ ಆಕ್ಸಿಸ್ನಲ್ಲಿ 8 ಈ ಪಾಯಿಂಟ್. ಓಕೆ, ಅಗೇನ್ ಎಕ್ಸ್ ಆಕ್ಸಿಸ್ನಲ್ಲಿ 0, ವೈ ಆಕ್ಸಿಸ್ನಲ್ಲಿ 3. ಎಕ್ಸ್ ಆಕ್ಸಿಸ್ನಲ್ಲಿ 0 ಅಂದ್ರೆ ಇದು, ವೈ ಆಕ್ಸಿಸ್ನಲ್ಲಿ 3 ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು ಎಕ್ಸ್ ಆಕ್ಸಿಸ್ನಲ್ಲಿ 2 ಹಾಗೆ ವೈ ಆಕ್ಸಿಸ್ನಲ್ಲಿ 13. ಓಕೆ, ಇಲ್ಲಿ 2 ಅಗೇನ್ ಇಲ್ಲಿ 13 ಇದೆ ಅಂದರೆ ಇಲ್ಲಿ ನೋಡಿ 11, 12, 13. ಓಕೆ, ಸೊ 3 and 13 ಇಲ್ಲೆಲ್ಲ ಒಂದು ಪಾಯಿಂಟ್ ಬರುತ್ತೆ. ಓಕೆ, ಸೊ ಇದನ್ನೀಗ ಜಾಯಿನ್ ಮಾಡೋಣ. ಜಾಯಿನ್ ಮಾಡಿದ್ರೆ ಹೇಗಿರುತ್ತೆ ನೋಡಿ. ಹೀಗೆ ಬರುತ್ತೆ. ಇಲ್ಲಿ ಪಾಯಿಂಟ್ ಮಿಸ್ ಆಗಿದೆ, ಯಾಕಂದರೆ ನಾನು ಇಲ್ಲಿ
ಈಕ್ವಲ್ ಡಿಸ್ಟೆನ್ಸ್ ತಗೊಂಡಿಲ್ಲ. ಇಲ್ಲಿ 1 ಇಲ್ಲಿ 1 ಅಂದರೆ ಸೇಮ್ ಇಲ್ಲ. ನಾನು ಗ್ರಾಫ್ ಶೀಟ್ ಮೇಲೆ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಪಾಯಿಂಟ್ಸ್. ಓಕೆನಾ? ಸೊ ಈ ರೀತಿಯಾಗಿ ನನಗಿದು 0,3 ಇದು 1,8 ಇದು ನನಗೆ ನೋಡಿ 8 ಅನ್ನೋ ಪಾಯಿಂಟ್ ಇಲ್ಲೆಲ್ಲೋ ಬರುತ್ತೆ ಸಂವಾರ್. ಹಾಗೆ ಇಲ್ಲಿ ಇದು 2,13. ಓಕೆ, ಈ ಪಾಯಿಂಟ್ಸ್ನ ಹೀಗೆ ರೆಪ್ರೆಸೆಂಟ್ ಮಾಡೋದು. ಈ ಈಕ್ವೇಷನ್ನ ಇನ್ನೂ ಒಂದು ರೀತಿಯಲ್ಲಿ ಬರಿಬೋದು. ಹೇಗೆ ಬರಿಬೋದು ನೋಡಿ, 5x ಮೈನಸ್ y ಪ್ಲಸ್ 3 ಈಕ್ವಲ್ ಟು 0. ಈ ರೀತಿ ಕೂಡ ಬರಿಬೋದು ಈ ಈಕ್ವೇಷನ್ನ. ಓಕೆ, ಈ ರೀತಿ ನನಗೆ ಈ ಕೊಟ್ಟಿರೋ ಅಂತಹ ಗಿವನ್ ಡಾಟಾಯಿಂದ ನಾನು ಫಸ್ಟ್ ಈ ರೀತಿಯಾಗಿ ಒಂದು ರಫ್ ಸ್ಕೆಚ್ನ ಬರ್ಕೊಬೇಕು. ಆಮೇಲೆ ಈ ರೀತಿ ಈಕ್ವೇಷನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅದಾದ್ಮೇಲೆ ಅದಕ್ಕೆ ಸೊಲ್ಯೂಷನ್ಸ್ನ ಕಂಡುಹಿಡ್ಕೊಂಡು ಈ ರೀತಿ ಗ್ರಾಫ್ನ ಡ್ರಾ ಮಾಡಬೇಕು. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಈಗ 5th ಕ್ವೆಶನ್. ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ ಚೂಸ್ ದ ಈಕ್ವೇಷನ್ ಹೂಸ್ ಗ್ರಾಫ್ಸ್ ಆರ್ ಗಿವನ್ ಇನ್ ಫಿಗರ್ 4.6 ಆ್ಯಂಡ್ ಫಿಗರ್ 4.7. ಓಕೆ, ಈಗ ಏನಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಒಂದು ಗ್ರಾಫ್ಸ್ನ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಈ ಗ್ರಾಫ್ನ ಕನ್ಸಿಡರ್ ಮಾಡಿ. ಫಿಗರ್ 4.6 ಇದನ್ನ. ಓಕೆ, ಇದರಲ್ಲಿ ಕೊಟ್ಟಿರೋಂತಹ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು, ಇಲ್ಲಿ ಪಾಯಿಂಟ್ಸ್ನ ಮಾರ್ಕ್ ಮಾಡಿದ್ದಾರೆ ನೋಡಿ, ಈ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಈ ಪಾಯಿಂಟ್ಸ್ ನೋಡಿ ಯಾವ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ, ಈ ಈಕ್ವೇಷನ್ಗೆ ಈ ಪಾಯಿಂಟ್ಸ್ಗೆ ಯಾವ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಕಂಡುಹಿಡಿಬೇಕು. ಓಕೆನಾ? ಅಲ್ಲಿಗೆ ಏನಂತ ಅರ್ಥ, ಸೊಲ್ಯೂಷನ್, ಯಾವ ಈಕ್ವೇಷನ್ನ ಸೊಲ್ಯೂಷನ್ಸ್ ಈ ಪಾಯಿಂಟ್ಸ್ ಅಂತ ಚೆಕ್ ಮಾಡಬೇಕು. ಓಕೆ, 1 by 1 ಚೆಕ್ ಮಾಡೋಣ. ಓಕೆ, ನಾವು -1,1 ಅನ್ನೋ ಪಾಯಿಂಟ್ ಇದೆ ಅಲ್ವಾ, ಇದನ್ನ ಇಟ್ಕೊಂಡು ಚೆಕ್ ಮಾಡಕ್ಕೆ ಟ್ರೈ ಮಾಡೋಣ. ನೋಡಿ, ಫಸ್ಟ್ ಒನ್ y ಈಕ್ವಲ್ ಟು x ಅಂತ ಇದೆ. y ವ್ಯಾಲ್ಯೂ ಏನಿದೆ 1 ಈಕ್ವಲ್ ಟು -1. ಇಸ್ ಇಟ್ ಪಾಸಿಬಲ್? ನೋ, 1 ಇಸ್ ನಾಟ್ ಈಕ್ವಲ್ ಟು -1. ಸೊ ಈ ಫಸ್ಟ್ ಈಕ್ವೇಷನ್ ಅಲ್ಲ ಹಾಗಾದ್ರೆ. ಓಕೆ, ಸೆಕೆಂಡ್ ಈಕ್ವೇಷನ್ ಟ್ರೈ ಮಾಡೋಣ. x ಪ್ಲಸ್ y ಈಕ್ವಲ್ ಟು 0. x ವ್ಯಾಲ್ಯೂ ಏನಿದೆ -1, y ವ್ಯಾಲ್ಯೂ +1. -1 + 1 0. ಹೌದು, 0 ಈಕ್ವಲ್ ಟು 0. ಸೊ ಈಕ್ವೇಷನ್ ಈ ಪಾಯಿಂಟಿಗೆ ಸ್ಯಾಟಿಸ್ಫೈ ಆಗ್ತಿದೆ. ಹಾಗಿದ್ರೆ ಇದು -1,1ಗೆ ಸ್ಯಾಟಿಸ್ಫೈ ಆಯಿತು. 0,0ಗೆ ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತಾ ಚೆಕ್ ಮಾಡೋಣ. ಓಕೆ, x ಪ್ಲಸ್ y ಈಕ್ವಲ್ ಟು 0, 0 + 0 ಈಕ್ವಲ್ ಟು 0. ಹೌದಲ್ವಾ? ಈ ಪಾಯಿಂಟಿಗೂ ಸ್ಯಾಟಿಸ್ಫೈ ಆಯಿತು. ಹಾಗೆ ಥರ್ಡ್ ಪಾಯಿಂಟಿಗೆ ಚೆಕ್ ಮಾಡೋಣ. 1,-1ಗೆ ನೋಡಿ, x ವ್ಯಾಲ್ಯೂ 1, y ವ್ಯಾಲ್ಯೂ -1 ಈಕ್ವಲ್ ಟು 0, 0 ಈಕ್ವಲ್ ಟು 0. ಎಸ್, ಮೂರು ಪಾಯಿಂಟ್ಸ್ ಅಲ್ಲೂ ನಮಗೆ ಚೆಕ್ ಮಾಡಿದಾಗ ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ಈ ಲೈನ್ನ ಈಕ್ವೇಷನ್ ಏನು, x ಪ್ಲಸ್ y ಈಕ್ವಲ್ ಟು 0. ಓಕೆ, ಥರ್ಡ್ ಈಕ್ವೇಷನ್ ಚೆಕ್ ಮಾಡೋಣ. y ಈಕ್ವಲ್ ಟು 2x. ಇದನ್ನು ನಾವು -1,1 ಅನ್ನೋ ಪಾಯಿಂಟಿಗೆ ಚೆಕ್ ಮಾಡಿ ನೋಡೋಣ. x ವ್ಯಾಲ್ಯೂ -1. ಸೊ 2 × -1 ಇಲ್ಲಿ 1. ಓಕೆ, ಇಲ್ಲಿ -2 ಈ ಕಡೆ 1 ಬರುತ್ತೆ. 1 ಇಸ್ ನಾಟ್ ಈಕ್ವಲ್ ಟು -2. ಸೊ ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗಲ್ಲ. ಓಕೆ, ಫೋರ್ತ್ ಈಕ್ವೇಷನ್ ನೋಡಿ, 2 + 3y ಈಕ್ವಲ್ ಟು 7x. ಇದನ್ನು ಅಷ್ಟೇ -1,1ಗೆ ಚೆಕ್ ಮಾಡಿ. 2 + 3 × 1 ಈಕ್ವಲ್ ಟು 7 × -1 ಅಂದರೆ 2 + 3 5 ಈಕ್ವಲ್ ಟು -7. ನೋ, ಇದು ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಯಾವ ಲೈನ್, ಈ ಲೈನ್ ಇದೆಯಲ್ಲ, ಇದು ಯಾವ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಿದೆ, x ಪ್ಲಸ್ y ಈಕ್ವಲ್ ಟು 0. ಸೊ ಹಾಗಾಗಿ ನಾವು ಈ ಲೈನ್ನ x ಪ್ಲಸ್ y ಈಕ್ವಲ್ ಟು 0 ಲೈನ್, ಈ ಈಕ್ವೇಷನ್ನ ಲೈನ್ ಇದು ಅಂತ ಹೇಳ್ಬೋದು. ಅರ್ಥ ಆಗಿದೆಯಾ? ಈಗ ಇಲ್ಲಿ ನೋಡಿ, ಇನ್ನೊಂದು ಪ್ರಾಬ್ಲಮ್ ಮಾಡುವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೀವೇನು ಮಾಡಬೇಕು, ಫಸ್ಟ್ ಕೊಟ್ಟಿರೋ ಅಂಥ ಈಕ್ವೇಷನ್ನ ಕನ್ಸಿಡರ್ ಮಾಡಿ. y ಈಕ್ವಲ್ ಟು x ಪ್ಲಸ್ 2 ಕನ್ಸಿಡರ್ ಮಾಡ್ಕೊಂಡ್ರಾ, ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸ್ಯಾಟಿಸ್ಫೈ ಆಗುತ್ತಾ ಅಂತ ಚೆಕ್ ಮಾಡೋಕ್ಕೆ ಇದರಲ್ಲಿ ಕೊಟ್ಟಿರೋ ಅಂಥ ಒಂದು ಪಾಯಿಂಟ್ನ ತಗೋಬೇಕು. 0,2ನೇ ತಗೊಳ್ಳಿ, -1,3ನೇ ತಗೋಬೇಕು ಅಂತಿಲ್ಲ. 0,2ನೇ ತಗೊಳ್ಳಿ. ಓಕೆ, 0,2ನೇ ತಗೊಂಡು ಚೆಕ್ ಮಾಡಿ ನೋಡಿ. y ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ, x ಜಾಗದಲ್ಲಿ 0 ಹಾಕಿ. ಓಕೆ, 2 ಪ್ಲಸ್ ನೋಡಿ, 2 ಈಕ್ವಲ್ ಟು 2. ಸೊ ಸ್ಯಾಟಿಸ್ಫೈ ಆಗ್ತಿದೆ. ಸ್ಯಾಟಿಸ್ಫೈ ಆಗುತ್ತೆ ಅಂದಾಗ ಎಲ್ಲ ಪಾಯಿಂಟಿಗೂ ಚೆಕ್ ಮಾಡಬೇಕು. -1,3ಗೆ ಚೆಕ್ ಮಾಡೋಣ. 3 ಈಕ್ವಲ್ ಟು -1 + 2. ಸೊ 3 ಈಕ್ವಲ್ ಟು 1 ಬಂತು. ಸೊ ಈ ಪಾಯಿಂಟಲ್ಲಿ ನನಗೆ ಸ್ಯಾಟಿಸ್ಫೈ ಆಗ್ತಿಲ್ಲ. ಓಕೆ, ನೆಕ್ಸ್ಟ್ ಈ ಪಾಯಿಂಟಿಗೆ ಚೆಕ್ ಮಾಡಿ. y ಈಕ್ವಲ್ ಟು 0, x ಈಕ್ವಲ್ ಟು 2 + 2, 0 ಈಕ್ವಲ್ ಟು 4. ನೋ, ಈ ಪಾಯಿಂಟಿಗೂ ಕೂಡ ಇದು ಸ್ಯಾಟಿಸ್ಫೈ ಆಗ್ತಿಲ್ಲ.
ಹಾಗಾಗಿ ನನ್ನ ಈಕ್ವೇಶನ್ ನೋ, ಇದು ನೋ ಅಂತ ಬಂತು. ಓಕೆ, ಈಗ ಸೆಕೆಂಡ್ ಈಕ್ವೇಶನ್ ಕನ್ಸಿಡರ್ ಮಾಡ್ತೀನಿ. y ಈಕ್ವಲ್ ಟು ಎಕ್ಸ್ ಮೈನಸ್ 2. ಓಕೆ, ಫಸ್ಟ್ 0,2ಗೆ ಚೆಕ್ ಮಾಡಿ. 2 ಈಕ್ವಲ್ ಟು 0 ಮೈನಸ್ 2. 2 ಇಸ್ ನಾಟ್ ಈಕ್ವಲ್ ಟು ಮೈನಸ್ 2. ಸೊ ಇದು ಕೂಡ ಆಗಲ್ಲ. ಒಂದು ಕಂಡೀಷನ್ ಆಗಲ್ಲ ಅಂತ ಬಂದ್ರೆ ನೋ, ಆಗಲ್ಲ ಅಂತಾನೆ ಅರ್ಥ. ಓಕೆ, ನೆಕ್ಸ್ಟ್ ಥರ್ಡ್ ಈಕ್ವೇಶನ್ ಚೆಕ್ ಮಾಡಿ. y ಈಕ್ವಲ್ ಟು ಮೈನಸ್ ಎಕ್ಸ್ ಪ್ಲಸ್ 2. ಪಾಯಿಂಟ್ 0,2ಗೆ ಚೆಕ್ ಮಾಡಿ. 2 ಈಕ್ವಲ್ ಟು ಮೈನಸ್ 0 ಪ್ಲಸ್ 2. ಸೊ 2 ಈಕ್ವಲ್ ಟು 2 ಆಗ್ತಿದೆ. ಹಾಗಾಗಿ ಬೇರೆ ಎಲ್ಲ ಪಾಯಿಂಟ್ಸ್ಗೂ ಚೆಕ್ ಮಾಡಿ. 2,0 ಚೆಕ್ ಮಾಡಿ. 0 ಈಕ್ವಲ್ ಟು ಮೈನಸ್ 2 ಪ್ಲಸ್ 2. ಸೊ 0 ಈಕ್ವಲ್ ಟು 0. ಎಸ್, ಈ ಪಾಯಿಂಟಿಗೂ ಆಯಿತು. ಇನ್ನೊಂದು ಪಾಯಿಂಟ್ ಮೈನಸ್ 1,3 ಚೆಕ್ ಮಾಡಿ. 3 ಈಕ್ವಲ್ ಟು ಮೈನಸ್ ಆಫ್ ಮೈನಸ್ 1 ಪ್ಲಸ್ 2. ದಟ್ ಈಸ್ ಮೈನಸ್ ಆಫ್ ಮೈನಸ್ 1 ಅಂದರೆ ಪ್ಲಸ್ 1 ಪ್ಲಸ್ 2. 3 ಈಕ್ವಲ್ ಟು 3. ಎಸ್, ಈ ಇಕ್ವೇಶನ್ 3 ಪಾಯಿಂಟಲ್ಲೂ ನಾವು ಚೆಕ್ ಮಾಡಿದಾಗ ಸ್ಯಾಟಿಸ್ಫೈ ಆಗಿದೆ. ಹಾಗೆ ಫೋರ್ತ್ ಪಾಯಿಂಟ್ನ ಚೆಕ್ ಮಾಡಿಬಿಡಿ. ಈಕ್ವೇಶನ್ ಎಕ್ಸ್ ಪ್ಲಸ್ 2y ಈಕ್ವಲ್ ಟು 6. ಅದನ್ನು 0,2ಗೆ ಚೆಕ್ ಮಾಡಿ. 0 ಪ್ಲಸ್ 2 ಇಂಟು 2 ಈಕ್ವಲ್ ಟು 6. 4 ಈಕ್ವಲ್ ಟು 6. ಹೌದಾ? ನೋ. ಸೊ ಈ ಈಕ್ವೇಶನ್ ಕೂಡ ಸ್ಯಾಟಿಸ್ಫೈ ಆಗಲಿಲ್ಲ. ಯಾವ ಈಕ್ವೇಶನ್ ಸ್ಯಾಟಿಸ್ಫೈ ಆಯಿತು ಈ ಲೈನಿಗೆ? y ಈಕ್ವಲ್ ಟು ಮೈನಸ್ ಎಕ್ಸ್ ಪ್ಲಸ್ 2. ಓಕೆ, ದಿಸ್ ಇಸ್ ದ ಈಕ್ವೇಶನ್ ಆಫ್ ದಿಸ್ ಲೈನ್ ಅಂಡ್ ದಿಸ್ ಇಸ್ ದ ಈಕ್ವೇಶನ್ ಆಫ್ ದಿಸ್ ಲೈನ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಈಗ ಸಿಕ್ಸ್ತ್ ಕ್ವೆಶನ್. ಇಫ್ ದ ವರ್ಕ್ ಡನ್ ಬೈ ದ ಬಾಡಿ ಅಂಡ್ ದ ಅಪ್ಲಿಕೇಶನ್ ಆಫ್ ಅ ಕಾನ್ಸ್ಟೆಂಟ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ, ಎಕ್ಸ್ಪ್ರೆಸ್ ದಿಸ್ ಇನ್ ದ ಫಾರ್ಮ್ ಆಫ್ ಅನ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಓಕೆ, ಇದನ್ನ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ನಾವು 2 ವೇರಿಯೇಬಲ್ಸ್ ಅಲ್ಲಿ ಒಂದು ಈಕ್ವೇಶನ್ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ, ಏನ್ ಹೇಳಿದ್ದಾರೆ? ವರ್ಕ್ ಡನ್ ಬೈ ದ ಬಾಡಿ ಆನ್ ದ ಅಪ್ಲಿಕೇಶನ್ ಆಫ್ ಎ ಕಾನ್ಸ್ಟೆಂಟ್ ಫೋರ್ಸ್ is directly proportional to, work done by the body is directly proportional to distance traveled by the body. Okay, work done by the body na y anta tagolana. Okay, let me take, let work done equal to y. Okay, work done na y anta tagolana. Distance traveled by the body is x anta tagolana. Okay, is y and is x. ಈಗ ಏನು ಹೇಳಿದರೆ? ವರ್ಕ್ ಡನ್ ಬೈ ದ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಇದು ಪ್ರಪೋರ್ಷನಾಲಿಟಿ ಸೈನ್ ಅಂತ ಕರಿತೀವಿ. ಓಕೆನಾ? ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಅಂದರೆ ಎಕ್ಸ್. ಓಕೆ, ಈ ಪ್ರಪೋರ್ಷನಾಲಿಟಿನ ತೆಗೆದು ಈಕ್ವಲ್ಸ್ ಹಾಕೋದು ಹೇಗೆ ನೋಡಿ. y ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಬರುತ್ತೆ. ಪ್ರಪೋರ್ಷನಾಲಿಟಿ ಸೈನ್ನ ತೆಗೆದು ನಾವು ಈಕ್ವಲ್ಸ್ ಹಾಕಿದ್ರೆ ಈಕ್ವಲ್ ಕೆ ಅಂತ ಬರುತ್ತೆ. ಓಕೆ, ಈಕ್ವಲ್ ಟು ಕೆ ಇಂಟು ಎಕ್ಸ್. ಅರ್ಥ ಆಗಿದೆಯಾ? ಪ್ರಪೋರ್ಷನಾಲಿಟಿ ಸೈನ್ ತೆಗೆಯೋದು ಹೀಗೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನ ಓದಿ. ಎಕ್ಸ್ಪ್ರೆಸ್ ದಿಸ್ ಇನ್ ದ ಫಾರ್ಮ್ ಆಫ್ ಅನ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್. 2 ವೇರಿಯೇಬಲ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದೀವಿ. ಅಂಡ್ ಡ್ರಾ ದ ಗ್ರಾಫ್ ಆಫ್ ದ ಸೇಮ್ ಬೈ ಟೇಕಿಂಗ್, ಗ್ರಾಫ್ ನ ಡ್ರಾ ಮಾಡಬೇಕು. ಬೈ ಟೇಕಿಂಗ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ ಫೋರ್ಸ್ ಹ್ಯಾಸ್ 5 ಯೂನಿಟ್ಸ್. ಈ ಕಾನ್ಸ್ಟೆಂಟ್ ಎಷ್ಟು ಬರುತ್ತೆ? 5 ಯೂನಿಟ್ಸ್. Therefore y equal to 5x. This is a required equation. ನಮಗೆ ಬೇಕಾಗಿದ್ದಂತ ಈಕ್ವೇಶನ್ ಏನು? y equal to 5x. ಈಕ್ವೇಶನ್ ಬರೀರಿ ಅಂತ ಹೇಳಿದ್ರು, ಈಕ್ವೇಶನ್ ಬರ್ದಾಯ್ತು. ಈಗ ನಾವೇನ್ ಮಾಡಬೇಕು? ಗ್ರಾಫ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, ಗ್ರಾಫ್ ಹಾಕಬೇಕು ಅಂದ್ರೆ ನಮ್ಗೆ ಫಸ್ಟ್ ಏನ್ ಬೇಕು? ಇದರ ಸೊಲ್ಯೂಷನ್ಸ್ ಬೇಕು. ಹೌದಲ್ವಾ? ಫಸ್ಟ್ y ಗೆ 0 ಕೊಡಿ. y 0 ಹಾಕಿದ್ರೆ x ವ್ಯಾಲ್ಯೂ ಏನಾಗುತ್ತೆ? 0 ಈಕ್ವಲ್ ಟು 5x. 0 by 5 ಈಕ್ವಲ್ ಟು x. ಸೊ 0 ಏನ್ ಬಂತು? 0,0 ಅನ್ನೋದು ಫಸ್ಟ್ ಸೊಲ್ಯೂಷನ್. y ಗೆ ಎಷ್ಟು ಕೊಡ್ತೀರಾ? 5 ಕೊಡಿ. ಓಕೆ, 5 ಹಾಕಿದಾಗ ಏನು ಬರುತ್ತೆ? 0 y 5 ಈಕ್ವಲ್ ಟು 5 ಇಂಟು 5x. ಸೊ 5 by 5 ಈಕ್ವಲ್ ಟು x 1 ಬರುತ್ತೆ. ಸೊ 1,5 ಸಿಗುತ್ತೆ. ಹೌದಾ? ನೆಕ್ಸ್ಟ್ y ಗೆ 10 ಅನ್ನೋ ವ್ಯಾಲ್ಯೂನ ಕೊಡಿ. y ಈಕ್ವಲ್ ಟು 10 ಆದರೆ 10 ಈಕ್ವಲ್ ಟು 5x. ಸೊ 10 by 5 ಈಕ್ವಲ್ ಟು x 2 ಬಂತು. 2,10. ಈ 3 ಪಾಯಿಂಟ್ಸ್ ನಮಗೆ ಸಿಕ್ಕಿದೆ. ಇದನ್ನ ಇಟ್ಕೊಂಡು ನಾವೀಗ ಗ್ರಾಫ್ ನ ಕನ್ಸ್ಟ್ರಕ್ಟ್ ಮಾಡೋಣ. ಓಕೆ, ಗ್ರಾಫ್ ನ ಹೇಗೆ ಬರೆಯೋದು ನೋಡಿ. 1 2 this is 0 1 2 3 4 on positive x-axis and in positive y-axis 1 2 3 4 5 6 7 8
9 and 10. ಓಕೆ, 10ವರೆಗೂ ಪಾಯಿಂಟ್ಸ್ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ -1, -2, -3 ಅಂಡ್ ಸೋ ಆನ್. ಹೀಗೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ನಲ್ಲಿ, ನೆಗೆಟಿವ್ ವೈ ಆಕ್ಸಿಸ್ನಲ್ಲಿ -1, -2, -3 ಅಂಡ್ ಸೋ ಆನ್. ಓಕೆ, ಈಗ ಫಸ್ಟ್ 0, 0 ಈ ಪಾಯಿಂಟ್. ಓಕೆ, ದಿಸ್ ಇಸ್ 0, 0. ನೆಕ್ಸ್ಟ್ ಪಾಯಿಂಟ್ 1, 5. 1, 5. ದಿಸ್ ಪಾಯಿಂಟ್ 1, 5. ಓಕೆ, ಅದಾದ್ಮೇಲೆ ನೋಡಿ, ಎಸ್ 2, 10. ಶ್ಯೂರ್ 2, 10. ಆ ಪಾಯಿಂಟು ಇಲ್ಲಿ ಬರುತ್ತೆ. ಓಕೆ, ದಿಸ್ ಇಸ್ 2, 10. ಈ ಲೈನ್ಸ್, ಇದನ್ನ ಲೈನ್ನ ಜಾಯಿನ್ ಮಾಡಿ, ಪಾಯಿಂಟ್ಸ್ನ ಜಾಯಿನ್ ಮಾಡಿ, ಲೈನ್ ಡ್ರಾ ಮಾಡಿ. ಓಕೆ, ಹೀಗೆ ಬರುತ್ತೆ ಪಾಯಿಂಟ್ಸ್, ಲೈನ್ ಹೀಗಿರುತ್ತೆ. ಓಕೆ, ಗ್ರಾಫ್ ಈ ರೀತಿಯಾಗಿ ಬರುತ್ತೆ. ನನಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೇಗೆ ಈ ಗ್ರಾಫ್ನ ಫಸ್ಟ್ ಹೇಗೆ ಈಕ್ವೇಶನ್ ಬರೆಯೋದು, ಈಕ್ವೇಶನ್ ಆದ್ಮೇಲೆ ಸೊಲ್ಯೂಷನ್ಸ್ನ ಕಂಡುಹಿಡ್ಕೊಂಡು ಗ್ರಾಫ್ ಬರೆಯೋದು. ಓಕೆ, ಇದಾದ್ಮೇಲೆ ನೋಡಿ, ಆಲ್ಸೋ ರೀಡ್ ಫ್ರಮ್ ದ ಗ್ರಾಫ್ ದ ವರ್ಕ್ ಡನ್ ವೆನ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಈಸ್ 2 units. ಡಿಸ್ಟೆನ್ಸ್ ಈಕ್ವೇಶನ್ ಇಟ್ಕೊಬೇಕು. ನಮ್ಗೆ ಏನ್ ಬೇಕು ಈಕ್ವೇಶನ್? y = 5x. ಓಕೆ, ವೆನ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಈಸ್ 2 units. ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದ್ರೆ x. ಓಕೆ, x 2 ಆಗಿದ್ದಾಗ y = 2 ಬಂತು. y = 5 2 10. ಓಕೆ, y ಏನ್ ಬಂತು ನನಗೆ? 10. ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರ್ ನನಗೆ 10 units. ಓಕೆ, ನೆಕ್ಸ್ಟ್ ಇದೇ ಈಕ್ವೇಶನ್ ತಗೊಳ್ಳಿ. ಇಲ್ಲಿ ನೀವೇನ್ ಮಾಡಬೇಕು? y ವ್ಯಾಲ್ಯೂನ x ವ್ಯಾಲ್ಯೂನ 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. y = 5 × 0. ಸೊ y ವ್ಯಾಲ್ಯೂ ಏನು ಬಂತು? 0. ಸೊ ಸೆಕೆಂಡ್ ಕ್ವೆಶನ್ಗೆ ಆನ್ಸರ್ ನನಗೆ 0 units. ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ರೀತಿ ನಾವು ಈಕ್ವೇಶನ್ ಇಟ್ಕೊಂಡು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಕೊಟ್ಟಿರುವಂತ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮಾತ್ರ ಫೈಂಡ್ ಔಟ್ ಮಾಡೋದಲ್ಲ, ಗ್ರಾಫ್ ಇಂದನೂ ರೀಡ್ ಮಾಡಬಹುದು. ನೋಡಿ, ರೀಡ್ ಫ್ರಮ್ ದ ಗ್ರಾಫ್ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ 2 units, x 2 units. x ಅಂದ್ರೆ ಏನು? ಡಿಸ್ಟೆನ್ಸ್ ಟ್ರಾವೆಲ್ಡ್ 2 units ಆಗಿದ್ದಾಗ ವರ್ಕ್ ಡನ್ ಎಷ್ಟಾಗಿರುತ್ತೆ ನೋಡಿ? ಡಿಸ್ಟೆನ್ಸ್ ಟ್ರಾವೆಲ್ 2 unit ಬಿಕಾಸ್ x 2 ಆಗಿದ್ದಾಗ y ಏನ್ ಬರುತ್ತೆ? 10. 2 ಅನ್ನೋ ಪಾಯಿಂಟ್ ಅಲ್ಲಿ ನೋಡಿ, ಈ ಪಾಯಿಂಟ್ ಇದೆ ಹೌದಲ್ವಾ? 2, 10 ಬರುತ್ತೆ. ಇಲ್ಲಿ 2 ಡಿಸ್ಟೆನ್ಸ್ ಟ್ರಾವೆಲ್ ಆದಾಗ y ಆಕ್ಸಿಸ್ ನಲ್ಲಿ ನಾವು ಈ ಪಾಯಿಂಟ್ ನ ಮಾರ್ಕ್ ಮಾಡಿದೀವಿ 2, 10 ಅಂತ. ಓಕೆನಾ? ಹಾಗೇನೆ 0 unit, x ಆಕ್ಸಿಸ್ ನಲ್ಲಿ 0 ಇದ್ದಾಗ y ಆಕ್ಸಿಸ್ ನಲ್ಲಿ ಎಸ್ ಅಗೇನ್ 0. ಸೊ ಸೇಮ್ ಆನ್ಸರ್. ನಾವು ಈ ಈಕ್ವೇಶನ್ ತಗೊಂಡು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿನೂ ನಮ್ಗೆ ಅದೇ ಆನ್ಸರ್ ಬರಬೇಕು. ಗ್ರಾಫ್ ಅಲ್ಲೂ ಸೇಮ್ ಆನ್ಸರ್ ಬರಬೇಕು ನಮ್ಗೆ. ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಈಗ ನೆಕ್ಸ್ಟ್ ಕ್ವೆಶನ್. ಓಕೆ ಸ್ಟೂಡೆಂಟ್ಸ್, ಈಗ 7th ಕ್ವೆಶನ್. ಯಾಮಿನಿ ಅಂಡ್ ಫಾತಿಮಾ, 2 students of class 9 of a school together contributed ₹100 towards the Prime Minister's Relief Fund to help the earthquake victims. Write a linear equation which satisfies this data. ಓಕೆ, ಇಲ್ಲಿ ನಾವು ಇವ್ರೇನ್ ಹೇಳಿದ್ದಾರೆ? ಯಾಮಿನಿ ಮತ್ತೆ ಫಾತಿಮಾ ಅನ್ನೋ ಇಬ್ರು 9th ಕ್ಲಾಸ್ ಸ್ಟೂಡೆಂಟ್ಸ್ ಒಂದು ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ಗೆ ₹100 ಇಬ್ರು ಸೇರಿ ₹100 ಡೊನೇಟ್ ಮಾಡಿದ್ದಾರೆ. ಇದನ್ನ ನೀವು ಒಂದು ಈಕ್ವೇಶನ್ ರೀತಿಯಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಓಕೆ, ಹಾಗೇನೆ ಒಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ. ಯು ಮೈ ಟೇಕ್ ದರ್ ಕಾಂಟ್ರಿಬ್ಯೂಷನ್ಸ್ ಹ್ಯಾಸ್ ಎಕ್ಸ್ ಅಂಡ್ ವೈ. ಓಕೆ, ಎಕ್ಸ್ ಅಂಡ್ ವೈ ಅಂತ ತಗೊಳ್ಳೋಣ. ಈಗ ನೋಡಿ, ಯಾಮಿನಿ ಡೊನೇಷನ್ ಏನಿದೆಯಲ್ಲ, ಯಾಮಿನಿಸ್ ಡೊನೇಷನ್ ಈಕ್ವಲ್ ಟು ಎಕ್ಸ್. ಓಕೆ, ಫಾತಿಮಾಸ್ ಡೊನೇಷನ್ ಈಕ್ವಲ್ ಟು ವೈ. ಓಕೆ, ಯಾಮಿನಿಯ ಡೊನೇಷನ್ ನ ಎಕ್ಸ್, ಹಾಗೆ ಫಾತಿಮಾನ ಡೊನೇಷನ್ ನ ವೈ ಅಂತ ಕನ್ಸಿಡರ್ ಮಾಡೋಣ. ಇಬ್ರದ್ದು ಟೋಟಲ್ ₹100. ಸೊ ಯಾಮಿನಿ ಅಂಡ್ ಫಾತಿಮಾ ಇಬ್ರು ಡೊನೇಟ್ ಮಾಡಿ ₹100 ಕೊಟ್ಟಿದ್ದಾರೆ. ಓಕೆ, ಯಾಮಿನಿ ₹10 ಕೊಟ್ಟಿದ್ದಾಳೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಇನ್ನು ₹90 ಫಾತಿಮಾ ಕೊಟ್ಟಿರ್ತಾಳೆ. ಇಬ್ರದ್ದು ಸೇರಿ ₹100 ಆಗಿದೆ. ಓಕೆ, ದಿಸ್ ಇಸ್ ಅ ರಿಕ್ವೈರ್ಡ್ ಈಕ್ವೇಶನ್. ನಮಗೆ ಕೊಟ್ಟಿರುವಂತ ಈಕ್ವೇಶನ್ ಇದು. ಈಗ ನಾವೇನ್ ಮಾಡಬೇಕು? ಡ್ರಾ ದ ಗ್ರಾಫ್ ಆಫ್ ದ ಸೇಮ್. ಈ ಈಕ್ವೇಶನ್ಗೆ ಒಂದು ಗ್ರಾಫ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಗ್ರಾಫ್ನ ಡ್ರಾ ಮಾಡೋಕ್ಕೂ ಮುಂಚೆ ನಮಗೇನ್ ಬೇಕು? ಫಸ್ಟ್ಗೆ ಇವರಿಬ್ರು ಡೊನೇಟ್ ಮಾಡಿರೋ ಅಮೌಂಟ್ ಎಷ್ಟು ಅಂತ ಸೊಲ್ಯೂಷನ್ ನ ಕಂಡುಹಿಡ್ಕೊಬೇಕು. ಓಕೆ, ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಶನ್ ಬೇಕು. ಲೆಟ್ ಮಿ ಟೇಕ್ ಎಕ್ಸ್ ಈಕ್ವಲ್ ಟು 10. ಓಕೆ, ಎಕ್ಸ್ ಗೆ 10 ಅಂತ ತಗೊಳ್ಳಿ. ಓಕೆ, ಎಕ್ಸ್ 10 ಆದ್ರೆ ವೈ ಎಷ್ಟು ಬರುತ್ತೆ ನೋಡಿ? ವೈ ಎಷ್ಟು ಬರುತ್ತೆ? 90.
ಓಕೆ ಫಸ್ಟ್ ಸೊಲ್ಯೂಷನ್ 10,90. ಎಕ್ಸಿಗೆ 0 ತಗೊಳ್ಳಿ, ಏನು ಡೊನೇಟೇ ಮಾಡಿಲ್ಲ ಅಂತ ತಗೊಳ್ಳಿ. ಹಾಗಾದರೆ y ಎಷ್ಟು ಬರುತ್ತೆ? 100. ಹೌದಾ? 0,100. ಎಕ್ಸ್ 20 ತಗೊಳ್ಳಿ, 20 ಪ್ಲಸ್ y ಈಕ್ವಲ್ ಟು 100, y ಈಕ್ವಲ್ ಟು 80. ಓಕೆ, ಇನ್ನೊಂದು ಸೊಲ್ಯೂಷನ್ 20,80. ಓಕೆ, ಇನ್ನೊಂದು ಎಕ್ಸ್ ಈಕ್ವಲ್ ಟು 30 ತಗೊಳ್ಳಿ. ಸೊ 30 ಪ್ಲಸ್ y ಈಕ್ವಲ್ ಟು 100, y ಈಕ್ವಲ್ ಟು 70. 30,70. ಓಕೆ, ಇಷ್ಟು ನನಗೆ ಈಕ್ವೇಷನ್ ಅಲ್ಲಿ ಇಷ್ಟು ಸೊಲ್ಯೂಷನ್ ಸಿಕ್ಕಿದ್ರೆ ನಾನೀಗ ಗ್ರಾಫ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಓಕೆ, ಹೇಗೆ ಗ್ರಾಫ್ನ ಕನ್ಸ್ಟ್ರಕ್ಟ್ ಮಾಡೋದು ನೋಡಿ. ಈ ಗ್ರಾಫ್ನ ಕನ್ಸ್ಟ್ರಕ್ಟ್ ಮಾಡುವಾಗ ಫಸ್ಟ್ ಎಕ್ಸ್ ಆಕ್ಸಿಸ್ ಹಾಗೂ ವೈ ಆಕ್ಸಿಸ್ಗಳನ್ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಎಕ್ಸ್ ಆಕ್ಸಿಸ್ನಲ್ಲಿ ನಾನು ಸ್ಕೇಲ್ ಬರ್ಕೊಂತೀನಿ ನೋಡಿ. ಸ್ಕೇಲ್ 1 ಸೆಂಟಿಮೀಟರ್ ಅಥವಾ 1 ಯೂನಿಟ್. ಇಲ್ಲಿ 1 ಯೂನಿಟ್ ಅಂದರೆ 1 ಯೂನಿಟ್ ಈಕ್ವಲ್ ಟು 10 ರೂಪೀಸ್. ಓಕೆ, 10 ರೂಪೀಸಿಗೆ ನಾನು 1 ಯೂನಿಟ್ ಅಂತ ಮಾಡ್ಕೊತೀನಿ. ಓಕೆ, ನಾನು ಇಲ್ಲಿ ಬೇಕಾದರೆ 10, 20, 30, 40 ಅಂತ ಈಗ ಬರ್ಕೊಬೋದು, 50 ಈ ರೀತಿ. ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ನಲ್ಲಿ ಯಾಮಿನಿಯ ಡೊನೇಷನ್. ಹಾಗೆ ವೈ ಆಕ್ಸಿಸ್ 10, 20, 30, 40, 50, 60, 70, 80, 90, 100. This is y axis. ಇಲ್ಲಿ ನೆಗೆಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್, -10, -20, -30 ಈ ರೀತಿ, -10, -20, -30 ಈ ರೀತಿ ಪಾಯಿಂಟ್ಸ್ನ ನೋಟ್ ಮಾಡ್ಕೊಬೇಕು. ಓಕೆ, ಇದಾದ್ಮೇಲೆ ನೋಡಿ ಫಸ್ಟ್ ಸೊಲ್ಯೂಷನ್ 10,90. ಓಕೆ, 10 ಎಕ್ಸ್ ಆಕ್ಸಿಸ್ನಲ್ಲಿ 10, ವೈ ಆಕ್ಸಿಸ್ನಲ್ಲಿ 90. ಓಕೆ, ದಿಸ್ ಪಾಯಿಂಟ್. ಎಕ್ಸ್ ಆಕ್ಸಿಸ್ನಲ್ಲಿ 0, ವೈ ಆಕ್ಸಿಸ್ನಲ್ಲಿ 100. 0 ಅಂದರೆ 100. ಓಕೆ, ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ನಲ್ಲಿ 20, ವೈ ಆಕ್ಸಿಸ್ನಲ್ಲಿ 80. ಓಕೆ, ದಿಸ್ ಪಾಯಿಂಟ್. ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ನಲ್ಲಿ 30, ವೈ ಆಕ್ಸಿಸ್ನಲ್ಲಿ 70. ದಿಸ್ ಪಾಯಿಂಟ್. ಓಕೆ, ಈ ರೀತಿ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ಇದನ್ನ ಜಾಯಿನ್ ಮಾಡಿ ನಿಮಗೆ ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ. ಈ ಪಾಯಿಂಟ್ಸ್ನ ಜಾಯಿನ್ ಮಾಡೋದ್ರಿಂದ ನಮಗೆ ಈ ರೀತಿಯಾಗಿ ಒಂದು ಲೈನ್ ಸಿಗುತ್ತೆ. ಓಕೆ, ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು 0,100, ಇದು 10,90, ಇದು 20,80, 30,70. ಓಕೆ, ಈ ಗ್ರಾಫ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು, ಮೊದಲಿಗೆ ಈಕ್ವೇಷನ್ನ ಹೇಗೆ ಬರ್ಕೊಳ್ಳೋದು, ಆಮೇಲೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಿ ಹೇಗೆ ಗ್ರಾಫ್ನ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ 8th ಕ್ವೆಶನ್. ಸ್ಟೂಡೆಂಟ್ಸ್, ಈಗ 8th ಕ್ವೆಶನ್. ಇನ್ ಕಂಟ್ರೀಸ್ ಲೈಕ್ USA and Canada, temperature is measured in Fahrenheit, whereas in the countries like India, it is measured in Celsius. Here is a linear equation that converts Fahrenheit to Celsius. ಓಕೆ, ಫಸ್ಟ್ ಇಲ್ಲಿ ಕ್ವೆಶನ್ಸ್ನ ಓದೋಕ್ಕಿಂತ ಮುಂಚೆ ಗಿವನ್ ಏನು ಕೊಟ್ಟಿದ್ದಾರೆ ಅದನ್ನ ಓದ್ಕೊಳ್ಳೋಣ. ಓಕೆ, ಈ ಕಂಟ್ರೀಸ್ ಲೈಕ್ USA, ಕ್ಯಾನಡಾ ಇಲ್ಲೆಲ್ಲ ಟೆಂಪರೇಚರ್ನ ಫಾರೆನ್ಹೀಟ್ ಅಲ್ಲಿ ಮೆಷರ್ ಮಾಡ್ತಾರೆ. ಓಕೆ, ನಮ್ಮಲ್ಲಿ ನಾವು ಇಂಡಿಯಾದಲ್ಲಿ ಹೇಗೆ ಮೆಷರ್ ಮಾಡ್ತೀವಿ ಟೆಂಪರೇಚರ್ನ? 20 ಡಿಗ್ರಿ ಸೆಲ್ಸಿಯಸ್, 30 ಡಿಗ್ರಿ ಸೆಲ್ಸಿಯಸ್, 10 ಡಿಗ್ರಿ ಸೆಲ್ಸಿಯಸ್ ಈ ರೀತಿ ಹೇಳ್ತೀವಿ ಅಲ್ವಾ. ಸೆಲ್ಸಿಯಸ್ನಲ್ಲಿ ಮೆಷರ್ ಮಾಡ್ತೀವಿ ಇಂಡಿಯಾದಲ್ಲಿ. ಅದೇ ರೀತಿ ಕೆನಡಾ ಮತ್ತು USA ಟೆಂಪರೇಚರ್ನ ಫಾರೆನ್ಹೀಟ್ ಅಲ್ಲಿ ಮೆಷರ್ ಮಾಡ್ತಾರೆ. ಓಕೆ, ಈ ಎರಡಕ್ಕೂ ಇರುವಂತ ಕಂಪ್ಯಾರಿಸನ್, ಎಷ್ಟು ಡಿಗ್ರಿ ಅಂದ್ರೆ ಎಷ್ಟು ಫಾರೆನ್ಹೀಟ್, ಎಷ್ಟು ಫಾರೆನ್ಹೀಟ್ ಅಂದ್ರೆ ಎಷ್ಟು ಡಿಗ್ರಿ, ಇವೆರಡಕ್ಕೂ ಇರುವಂತ ಕಂಪ್ಯಾರಿಸನ್ಗೆ ಒಂದು ಲೀನಿಯರ್ ಈಕ್ವೇಶನ್ ಕೊಟ್ಟಿದ್ದಾರೆ. ಓಕೆ, ಈ ಲೀನಿಯರ್ ಈಕ್ವೇಶನ್ ಇಟ್ಕೊಂಡು ನಾವೀಗ ಏನ್ ಮಾಡಬೇಕು ಅನ್ನೋದಕ್ಕೆ ಕ್ವೆಶನ್ಸ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒನ್, ಡ್ರಾ ದ ಗ್ರಾಫ್ ಆಫ್ ದ ಲೀನಿಯರ್ ಈಕ್ವೇಶನ್ ಅಬೋ ಯೂಸಿಂಗ್ ಸೆಲ್ಸಿಯಸ್ ಫಾರ್ ಎಕ್ಸ್ ಆಕ್ಸಿಸ್ ಅಂಡ್ ಫಾರೆನ್ಹೀಟ್ ಫಾರ್ ವೈ ಆಕ್ಸಿಸ್. ಓಕೆ, ಫಸ್ಟ್ ಒನ್ ಇದನ್ನ ಮಾಡಿಬಿಡೋಣ. ಫಸ್ಟ್ ಏನ್ ಮಾಡಿದ್ದಾರೆ, ಡ್ರಾ ದ ಗ್ರಾಫ್ ಆಫ್ ಲೀನಿಯರ್ ಈಕ್ವೇಶನ್ ಅಬೋ ಯೂಸಿಂಗ್ ಸೆಲ್ಸಿಯಸ್ ಫಾರ್ ಎಕ್ಸ್ ಆಕ್ಸಿಸ್. ಓಕೆ, ನೋಡಿ ಫಸ್ಟ್ ಗ್ರಾಫ್ ಹಾಕೋಣ. ಓಕೆ ಸ್ಟೂಡೆಂಟ್ಸ್, ಈಗ ಫಸ್ಟ್ ನೋಡಿ, ನಾವು ಮೊದಲಿಗೆ ಈ ಕ್ವೆಶನ್ಗೆ ಆನ್ಸರ್ ಮಾಡೋಕ್ಕೂ ಮುಂಚೆ ಈ ಕ್ವೆಶನ್ ಕನ್ಸಿಡರ್ ಮಾಡಿಕೊಂಡು ಸೊಲ್ಯೂಷನ್ಸ್ ನ ಕಂಡುಹಿಡ್ಕೊಳ್ಳೋಣ. F = 9/5 × C + 32. ಓಕೆ, ಈಗ ನಾವು ಮೊದಲು C ಗೆ 0 ಅನ್ನೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಲೆಟ್ C = 0. 9/5 × 0 + 32 = F. ಓಕೆ, 0 ಡಿವೈಡೆಡ್ ಬೈ ಎನಿಥಿಂಗ್. 9 × 0 0,
divided by anything 0. Okay, f equal to 0 plus 32. This implies f equal to 32. Okay, so ಈಗ ನಾನು ಹೇಗೆ ಬರ್ಕೊಬೇಕು ಪಾಯಿಂಟ್ಸ್ ನ ಅಂದ್ರೆ ನೋಡಿ, ಈಗ ಸೆಲ್ಸಿಯಸ್ ಇನ್ ಎಕ್ಸ್ ಆಕ್ಸಿಸ್, ಸೊ ಸೆಲ್ಸಿಯಸ್ ಅಲ್ಲಿ ಇರೋದನ್ನ ಎಕ್ಸ್ ಆಕ್ಸಿಸ್ ನಲ್ಲಿ ತಗೊಬೇಕು. ದಿಸ್ ಸಿ ಈಸ್ ಕನ್ಸಿಡರ್ಡ್ ಆಸ್ ಎಕ್ಸ್ ನಾವ್. ಸೊ 0,32 ಸೆಲ್ಸಿಯಸ್ ನ ಎಕ್ಸ್ ಆಕ್ಸಿಸ್ ನಲ್ಲಿ ಬರ್ಕೊಬೇಕು, ಫಾರೆನ್ಹೀಟ್ ನ ವೈ ಆಕ್ಸಿಸ್ ನಲ್ಲಿ ಬರ್ಕೊಬೇಕು. ಓಕೆ, ನೆಕ್ಸ್ಟ್ ಸೆಲ್ಸಿಯಸ್ ಗೆ 5 ಕೊಡೋಣ. ಓಕೆ, ಎಫ್ ಈಕ್ವಲ್ ಟು 9/5 ಇಂಟು 5 ಪ್ಲಸ್ 32. 5/5 ಕ್ಯಾನ್ಸಲ್. ಸೊ ದಿಸ್ ಇಂಪ್ಲೈಸ್ ಎಫ್ ಈಕ್ವಲ್ ಟು 32 ಪ್ಲಸ್ 9 ಎಷ್ಟು ಬರುತ್ತೆ ನನಗೆ? 41 ಬರುತ್ತೆ. ಹೌದಾ? ಎಸ್, 41 ಬರುತ್ತೆ ನೋಡಿ. 32ಗೆ 9ನ ಕೂಡಿಸಿ 41 ಬರುತ್ತೆ. ಎಸ್, ಹಾಗೆ ಸಿ ನ ನಾನೀಗ 40 ತಗೋತೀನಿ. ಓಕೆ, ಎಫ್ ಈಕ್ವಲ್ ಟು ಏನು ಬರುತ್ತೆ ನೋಡಿ, 9/5 ಇಂಟು 40 ಪ್ಲಸ್ 32. ಓಕೆ, 5 1s 5 8s. This implies f equal to 8 into 9. Okay, 8 into 9 ಅಂದ್ರೆ 72 plus 32. 72 plus 32 ಅಂದ್ರೆ ಎಷ್ಟು ಬರುತ್ತೆ? 104. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ 5,41 ಅನ್ನೋದು ಒಂದು ಪಾಯಿಂಟ್. ಅದಾದ್ಮೇಲೆ ನನಗೆ 40,104 ಅನ್ನೋದು ಮತ್ತೊಂದು ಪಾಯಿಂಟ್. ಈಗ ಸಿ ನಾನು -40 ತಗೋತೀನಿ. ಓಕೆ, ಎಫ್ ಈಕ್ವಲ್ ಟು 9/5 ಇಂಟು -40 ಪ್ಲಸ್ 32. ಓಕೆ, 5 8s. ಓಕೆ, ದಿಸ್ ಇಂಪ್ಲೈಸ್ ಎಫ್ ಈಕ್ವಲ್ ಟು -8 9s 72 ಪ್ಲಸ್ 32. ಏನು ಬರುತ್ತೆ? 72 ಮೈನಸ್ 32 ಅಂದರೆ ನನಗೆ -40 ಸಿಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನನಗೆ ಏನು ಬಂತು? -40, -40. ಇದಿಷ್ಟು ಪಾಯಿಂಟ್ಸ್ ನನಗೆ ಸಿಕ್ಕಿದೆ. ಓಕೆ, ರ್ಯಾಂಡಮ್ ಆಗಿ ಪಾಯಿಂಟ್ಸ್ನ ತಗೊಂಡು ನನಗೆ ಏನು ಗ್ರಾಫ್ ಹಾಕೋಕ್ಕೆ ಕನ್ವೀನಿಯಂಟ್ ಆಗೋ ಥರ ನಾನು ಪಾಯಿಂಟ್ಸ್ನ ಚೂಸ್ ಮಾಡಿದ್ದೀನಿ. ಓಕೆ, ಈಗ ನಾನು ಗ್ರಾಫ್ನ ಹಾಕ್ತೀನಿ ನೋಡಿ. ಯಾವುದೇ 2-3 ಪಾಯಿಂಟ್ ತಗೊಂಡು ನಾನು ಹಾಕ್ಬೋದು. ಝೀರೋ 5 10 15 20 25 30 35. ಓಕೆ, ಈ ರೀತಿ ಪಾಯಿಂಟ್ಸ್ನ ಹಾಕೊಳ್ಳೋಣ. 35 40 ಈ ರೀತಿ. ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಹಿಯರ್ -5 -10 -15 -20 -25 -30. ಓಕೆ, ಈ ರೀತಿ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಇಲ್ಲಿ 5 10 15 20 25 30 35 40 ಈ ರೀತಿ ವೈ ಆಕ್ಸಿಸ್. ಹಾಗೆ ನೆಗೆಟಿವ್ ವೈ ಆಕ್ಸಿಸ್ ನಲ್ಲೂ -5 -10 -15 -20 -25 ಈ ರೀತಿ ನೆಗೆಟಿವ್ ವೈ ಆಕ್ಸಿಸ್ ನಲ್ಲಿ ಪಾಯಿಂಟ್ಸ್ ನ ಮಾರ್ಕ್ ಮಾಡ್ಕೋತೀವಿ. ಓಕೆ, ಸೊ ಈಗ ಪಾಯಿಂಟ್ ನೋಡಿ. ಫಸ್ಟ್ ಎಕ್ಸ್ ಆಕ್ಸಿಸ್ ನಲ್ಲಿ 0, ಎಕ್ಸ್ ಆಕ್ಸಿಸ್ ನಲ್ಲಿ 0, ವೈ ಆಕ್ಸಿಸ್ ನಲ್ಲಿ 32 ಅಂದ್ರೆ ಸಮ್ವೇರ್ ಹಿಯರ್. ಓಕೆ, ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ ನಲ್ಲಿ 5, ವೈ ಆಕ್ಸಿಸ್ ನಲ್ಲಿ 41 ಅಂದ್ರೆ ಸಮ್ವೇರ್ ಹಿಯರ್. ಓಕೆ, ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ ನಲ್ಲಿ 40, ಅಲ್ಲಿ ನಾವು 104 ನ ಮಾರ್ಕ್ ಮಾಡಿಲ್ಲ, ಹಾಗಾಗಿ -40 -40 ತಗೊಳ್ಳೋಣ. ಓಕೆ, ಎಕ್ಸ್ ಆಕ್ಸಿಸ್ ನಲ್ಲಿ -40 ನಾವು ಮಾರ್ಕ್ ಮಾಡಿಲ್ಲ. ಸೊ ಜಸ್ಟ್ ಲೈನ್ ನ ಕನ್ಸ್ಟ್ರಕ್ಟ್ ಮಾಡೋಣ. 2 ಪಾಯಿಂಟ್ ಇಂದ ನಾವು ಲೈನ್ ಕನ್ಸ್ಟ್ರಕ್ಟ್ ಮಾಡಬಹುದು. ನೋಡಿ ಲೈನ್ ನ ಹೇಗೆ ಡ್ರಾ ಮಾಡೋದು. ಈ ರೀತಿ ಬರುತ್ತೆ. ಓಕೆ, ನನಗೆ ಮುಂದೆ ಪಾಯಿಂಟ್ಸ್ ಇದ್ರೆ ಈ ರೀತಿ ಕಂಟಿನ್ಯೂ ಆಗಿರ್ತಿತ್ತು. ಓಕೆ, ದಿಸ್ ಇಸ್ ಅವರ್ ಲೈನ್. ಈಕ್ವೇಶನ್ ಏನು ಇದು? ಎಫ್ ಈಕ್ವಲ್ ಟು 9/5 ಇಂಟು ಸಿ ಪ್ಲಸ್ 32. ಇಲ್ಲಿ ನಮಗೆ ನಾವು ಸೆಲ್ಸಿಯಸ್ನ ತಗೊಂಡಿದ್ವಿ, ಹಾಗೆ ಇಲ್ಲಿ ಫಾರೆನ್ಹೀಟ್ ನ ತಗೊಂಡಿದ್ವಿ. ಓಕೆನಾ? ಇದು ಫಾರೆನ್ಹೀಟ್, ಇದು ಸೆಲ್ಸಿಯಸ್. ಇದು ನಮ್ಮ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಆಯ್ತು. ಓಕೆ, ಇದು ನಮ್ಮ ಫಸ್ಟ್ ಸಬ್ ಕ್ವೆಶನ್ಗೆ ಆನ್ಸರ್. ಈಗ ಸೆಕೆಂಡ್ ಸಬ್ ಕ್ವೆಶನ್ ಏನಿದೆ ನೋಡಿ. ಇಫ್ ದ ಟೆಂಪರೇಚರ್ ಇಸ್ 30 ಡಿಗ್ರಿ ಸೆಲ್ಸಿಯಸ್, ವಾಟ್ ಈಸ್ ದ ಟೆಂಪರೇಚರ್ ಇನ್ ಫಾರೆನ್ಹೀಟ್? ಓಕೆ,
30 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 30 ಹಾಕಿ ನೋಡೋಣ. ಓಕೆ, ಈ ಈಕ್ವೇಶನ್ ಕನ್ಸಿಡರ್ ಮಾಡ್ಕೊಳ್ಳಿ. ಎಫ್ ಈಕ್ವಲ್ ಟು 9/5 ಇಂಟು ಸಿ ಪ್ಲಸ್ 32. ಸೆಲ್ಸಿಯಸ್ಗೆ ನಾವೇನ್ ಮಾಡಬೇಕು, 30ನ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬೇಕು. ಓಕೆ, 5 5 25, 5 6 30. 9 ಇಂಟು 6 ಅಂದರೆ 54 ಪ್ಲಸ್ 32. ಸೊ ಎಫ್ ವ್ಯಾಲ್ಯೂ ಏನು ಬರುತ್ತೆ ನನಗೀಗ, 54 ಪ್ಲಸ್ 2 56 ಪ್ಲಸ್ 30 56 ಅಂದರೆ 66 76 86. ಓಕೆ, ನಮ್ಮ ಸೆಕೆಂಡ್ ಕ್ವೆಶನಿಗೆ 86 ಫಾರನ್ಹೀಟ್ ಆನ್ಸರ್. ಅಂಡ್ ಥರ್ಡ್ ಕ್ವೆಶನ್ ಏನು ಕೇಳಿದರೆ ನೋಡಿ, if the temperature is 95 Fahrenheit, what is the temperature in Celsius ಅಂತ ಕೇಳಿದ್ದಾರೆ. ಓಕೆ, ಅಗೈನ್ ಈಕ್ವೇಶನ್ ಕನ್ಸಿಡರ್ ಮಾಡಿ. ಎಫ್ ಈಕ್ವಲ್ ಟು 9/5 ಇಂಟು ಸಿ ಪ್ಲಸ್ 32. ಎಫ್ ವ್ಯಾಲ್ಯೂ ನಾವೇನು ಹಾಕೊಬೇಕು ಈಗ, 95 ಈಕ್ವಲ್ ಟು 9/5 ಸಿ ಪ್ಲಸ್ 32. 95 ಮೈನಸ್ 32 ಈಕ್ವಲ್ ಟು 9/5 ಸಿ. ಸೊ 95 ಮೈನಸ್ 32 ಅಂದರೆ ಏನು ಬರುತ್ತೆ ನನಗೆ ವ್ಯಾಲ್ಯೂ, 90 ಮೈನಸ್ 30 ಅಂದರೆ 60, 65 ಮೈನಸ್ 2 ಅಂದರೆ 63 ಇಂಟು 5 ಡಿವೈಡೆಡ್ ಬೈ 9 ಈಕ್ವಲ್ ಟು ಸಿ. ಸೊ ಅಂದರೆ 63 ಇಂಟು 5/9 ಬರುತ್ತೆ. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ 9 1s 9 7s 7 ಇಂಟು 5 ಅಂದರೆ 35 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಓಕೆ, ಇದು ನಮ್ಮ ಥರ್ಡ್ ಕ್ವೆಶನ್ಗೆ ಆನ್ಸರ್. ಈಗ ಫೋರ್ತ್ ಸಬ್ ಕ್ವೆಶನ್ ನಮಗೆ ಇಲ್ಲಿ ಫೋರ್ತ್ ಸಬ್ ಕ್ವೆಶನ್ ನೋಡಿ. ಇಫ್ ದ ಟೆಂಪರೇಚರ್ ಇಸ್ 0 ಡಿಗ್ರಿ ಸೆಲ್ಸಿಯಸ್, ವಾಟ್ ಈಸ್ ದ ಟೆಂಪರೇಚರ್ ಇನ್ ಫಾರನ್ಹೀಟ್? ಅಂಡ್ ಇಫ್ ದ ಟೆಂಪರೇಚರ್ ಇಸ್ 0 ಡಿಗ್ರಿ ಫಾರನ್ಹೀಟ್, ವಾಟ್ ಈಸ್ ದ ಟೆಂಪರೇಚರ್ ಇನ್ ಸೆಲ್ಸಿಯಸ್? ಓಕೆ, ಅಗೈನ್ ಈಕ್ವೇಶನ್ ಕನ್ಸಿಡರ್ ಮಾಡ್ಕೊಳ್ಳಿ. ಈಕ್ವೇಶನ್ ಏನಿದೆ, ಎಫ್ ಈಕ್ವಲ್ ಟು 9/5 ಇಂಟು ಸಿ ಪ್ಲಸ್ 32. ಹೌದಲ್ವಾ? ಈ ಈಕ್ವೇಶನ್ಗೆ ಫಸ್ಟ್ ಟೆಂಪರೇಚರ್ 0 ಡಿಗ್ರಿ, ಟೆಂಪರೇಚರ್ನ 0 ಡಿಗ್ರಿ ನಾವು ಈ ಮುಂಚೆನೇ ಇದನ್ನ ಆಕ್ಚುಲಿ ಫೈಂಡ್ ಔಟ್ ಮಾಡಿದ್ವಿ. ಇನ್ನೂ ಒಂದ್ಸಲ ಫೈಂಡ್ ಔಟ್ ಮಾಡೋಣ, ಏನು ತಪ್ಪಿಲ್ಲ. ಎಫ್ ಈಕ್ವಲ್ ಟು 0 ಪ್ಲಸ್ 32. ಸೊ ಎಫ್ ಎಷ್ಟು ಬಂತು ನನಗೆ, 32 ಡಿಗ್ರಿ ಫಾರನ್ಹೀಟ್ ಬಂತು. ಓಕೆ, ಇದು ನಮ್ಮ ಫೋರ್ತ್ ಕ್ವೆಶನ್ಗೆ ಆನ್ಸರ್. ಎಫ್ 32 ಫಾರನ್ಹೀಟ್ ಬಂದಿದೆ. ಹಾಗೇನೆ ಅಗೈನ್ ಇನ್ನೊಂದ್ಸಲ ಇದೇ ಈಕ್ವೇಶನ್ ಕನ್ಸಿಡರ್ ಮಾಡಿಕೊಂಡು ಎಫ್ ವ್ಯಾಲ್ಯೂ 0ನ ಸಬ್ಸ್ಟಿಟ್ಯೂಟ್ ಮಾಡಿ. 9/5 ಸಿ ಪ್ಲಸ್ 32. ಸೊ 9/5 ಸಿ ಈಕ್ವಲ್ ಟು ಮೈನಸ್ 32. ಸಿ ಈಕ್ವಲ್ ಟು ಮೈನಸ್ 32 ಇಂಟು 5/9. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಮೈನಸ್ 160 ಡಿವೈಡೆಡ್ ಬೈ 9 ಬರುತ್ತೆ. ಇದು ಇನ್ನು ಹಂಗೇನೆ ಡೈರೆಕ್ಟ್ ಆಗಿ ಡಿವೈಡ್ ಆಗಲ್ಲ. ಸೊ ಸಮ್ ಡೆಸಿಮಲ್ ಪಾಯಿಂಟ್ಸ್ ಬರುತ್ತೆ. ನೀವು ಡಿವಿಷನ್ ಮಾಡಿ ನೋಡಿದ್ರೆ ನಿಮಗೆ 17.8 ಡಿಗ್ರಿ ಸೆಲ್ಸಿಯಸ್ ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಓಕೆ, ನಮ್ಮ ಕ್ವೆಶನಿಗೆ ಹಾಗಾದ್ರೆ ಆನ್ಸರ್ ಎಫ್ ಈಕ್ವಲ್ ಟು 32 ಡಿಗ್ರಿ ಫಾರನ್ಹೀಟ್, ಹಾಗೆ ಸಿ ಈಕ್ವಲ್ ಟು 17.8 ಡಿಗ್ರಿ ಫಾರನ್ಹೀಟ್. ಓಕೆ, ನೆಕ್ಸ್ಟ್ ನಮ್ಮ ಫಿಫ್ತ್ ಕ್ವೆಶನ್ ಏನಿದೆ, ಈಸ್ ದೇರ್ ಅ ಟೆಂಪರೇಚರ್ ವಿಚ್ ಈಸ್ ನ್ಯೂಮರಿಕಲಿ ದ ಸೇಮ್ ಇನ್ ಬೋತ್ ಫಾರನ್ಹೀಟ್ ಅಂಡ್ ಸೆಲ್ಸಿಯಸ್ ಇಫ್ ಆಸ್ ಫೈಂಡ್ ಇಟ್. ಓಕೆ, ಇಲ್ಲಿ ನೋಡಿ, ನೀವು ಇದಕ್ಕೆ ಫಸ್ಟ್ ನಾವು ಮಾಡಿದ್ವಿ ಸೆಲ್ಸಿಯಸ್ ಅಲ್ಲಿ -40 ಕೊಟ್ಟಾಗ ಫಾರನ್ಹೀಟ್ ಅಲ್ಲೂ -40 ಬರ್ತಿದೆ. ಹೌದಲ್ವಾ? ಈ ಪಾಯಿಂಟ್ ನ ನಾವು ಸೆಲ್ಸಿಯಸ್ ಮತ್ತು ಫಾರನ್ಹೀಟ್ ಎರಡು ಸಿಸ್ಟಮ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡುವಾಗ ಸೇಮ್ ನ್ಯೂಮರಿಕಲ್ಸ್ ಬಂದಿದೆ ಅಂತ ಹೇಳ್ಬೋದು. ಓಕೆ, ನಮ್ಮ ಫಿಫ್ತ್ ಕ್ವೆಶನ್ಗೆ ಆನ್ಸರ್ ಎಸ್ -40 ಅಂತ ಬರೀಬಹುದು. ಓಕೆ, ಹಾಗೆ ಫೈಂಡ್ ಔಟ್ ಅಂತ ಕೇಳಿದಾರಲ್ವಾ, ಈ ಕ್ವೆಶನ್ ಹಾಕೊಂಡು ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು. ಓಕೆ, ಈ ಕ್ವೆಶನ್ ಹಾಕಿ ಇಷ್ಟು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ವಿ ಆರ್ ಡನ್ ವಿತ್ ದಿಸ್ ಎಕ್ಸರ್ಸೈಸ್. ಇಲ್ಲಿಗೆ ನಮ್ಮ ಎಕ್ಸರ್ಸೈಸ್ ನಂಬರ್ 4.3 ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರಾದ್ರೂ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.